ಸುಶಾಂತ್. ನಾವಿಬ್ರು ಇಷ್ಟೊತ್ತು ಒಟ್ಟಿಗೆ ಇದ್ವಿ, ಒಟ್ಟಿಗೆ ಬಂದ್ವಿ, ಮತ್ತೆ ನನ್ನ ಹತ್ರ ಸಪ್ರೇಟ್ ಮಾತಾಡೋ ಅಂಥದ್ದು. ಅದು ಅರ್ಚನಾ ಅವರೇ, ನನಗೆ ಒಂದು ಸಣ್ಣ ಹಿಂಜರಿಕೆ ಇದೆ, ಅದಕ್ಕೆ ಸೆಪ್ರೇಟಾಗಿ ಮಾತಾಡಬೇಕು ಅಂತ ಕರೆದೆ. ಏನ್ ಹಿಂಜರಿಕೆ? ಈಗ ನೀವು ನನ್ನ ಕೈ ಹಿಡಿದು ನನ್ನ ಮಗ ರಾಘವ್ಗೆ ತಾಯಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ. ನೀವೇನಾದ್ರೂ ಈ ನಿರ್ಧಾರನ ಅನುಕಂಪ ಕನಿಕರದಿಂದ ಮಾಡಿದ್ದೀರಾ? ಈಗ್ಯಾಕೆ ಪ್ರಶ್ನೆ ಹುಟ್ಕೊಳ್ತು ನಿಮ್ಗೆ? ಯಾಕೆಂದ್ರೆ ಲೈಫಲ್ಲಿ ಒಂದೇ ಒಂದ್ಸಲ ನಾವು ತಗೊಳ್ಳೋ ಈ ಮುಖ್ಯವಾದ ನಿರ್ಧಾರ, ಇವತ್ತು ಎಮೋಷನಲ್ ಆಗಿ ತಗೊಂಡಿರೋ ಡಿಸಿಷನ್ನು ನಾಳೆ ಯಾಕಾದ್ರೂ ತಗೊಂಡು ಅಂತ ಅನ್ಸ್ಬಾರ್ದಲ್ವಾ? ಇವೆಲ್ಲದನ್ನು ಮೀರಿ ನೀವು ಮನ್ಸಾರೆ ಒಪ್ಕೊಂಡಿದ್ದೀರ ತಾನೆ? ಯಾಕಿದನ್ನೆಲ್ಲ ಇವಾಗ ಕೇಳ್ತೀನಿ ಅಂತ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು. ಯಾಕೆಂದ್ರೆ ನಿಮ್ಗಿದು ಮೊದಲನೇ ಮದುವೆ, ಆದ್ರೆ ನನ್ಗಿದು ಮೊದಲನೇ ಮದುವೆ ಅಲ್ವಲ್ಲ ಅರ್ಚನಾ ಅವ್ರೆ, ಎರಡನೇ ಮದುವೆ. ಅದಕ್ಕೆ ಮುಖ್ಯವಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಾನು ನಿಮ್ಗೆ ಇಷ್ಟ ಆಗಿನೇ ತಾನೆ ಈ ಮದುವೆಗೆ ಒಪ್ಕೊಂಡಿರೋದು. ಯಾಕೆಂದ್ರೆ ಮುಂದಿನ ಜೀವನ ತುಂಬಾ ಇಂಪಾರ್ಟೆಂಟ್ ಅರ್ಚನಾ ಅವ್ರೆ. ಅದು ನಿಮ್ಗೆ ತುಂಬಾ ಒಳ್ಳೇದಾಗ್ಬೇಕು ಅಂತ ಈ ಪ್ರಶ್ನೆ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಹಿಂಜರಿಕೆ ಇಟ್ಕೊಂಡು ಇರ್ಬೇಕಾಗಿಲ್ಲ ಸುಶಾಂತ್. ಈಗ ನೀವು ಕೇಳಿದ್ರಿ ಅಂತ ನಾನು ಹೇಳ್ತಿಲ್ಲ. ಈ ಜನ್ಮದಲ್ಲಿ ರಾಘವ್ಗೆ ತಾಯಿಯಾಗಿರ್ಬೇಕು ಅಂತ ಯಾವತ್ತೋ ಡಿಸಿಷನ್ ತಗೊಂಡಾಯ್ತು, ಅದಕ್ಕೆ ಒಪ್ಕೊಂಡಿದ್ದು ನಾನು. ನೀವು ಅಷ್ಟೇ, ಯಾವುದೇ ಅನುಮಾನ ಹಿಂಜರಿಕೆ ಇಟ್ಕೋಬೇಡಿ. ಅಂದ್ರೆ ಇದು ಮನಸ್ಫೂರ್ತಿಯಾಗಿ ತಗೊಂಡಿರೋ ನಿರ್ಧಾರ ಅಲ್ವಾ? ಯಾವುದೇ ಅನುಕಂಪ ಕನಿಕರದಿಂದ ತಗೊಂಡಿರೋ ನಿರ್ಧಾರ ಅಲ್ಲ ತಾನೆ? ಈ ಜನ್ಮದಲ್ಲಿ ನನ್ನ ರಾಘವ್ಗೆ ನಾನ್ ತಾಯಿಯಾಗಿರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾವುದೇ ಕನಿಕರ ಅನುಕಂಪದ ಮೇಲೆ ತಗೊಂಡಿರೋ ನಿರ್ಧಾರ ಅಲ್ಲ ಇದು. ನಾನ್ ಚೆನ್ನಾಗಿ ಯೋಚನೆ ಮಾಡಿನೇ ತಗೊಂಡಿರೋ ನಿರ್ಧಾರ ಇದು. ಸಾರಿ ಅರ್ಚನಾ ಅವ್ರೆ, ಮನ್ಸಲ್ಲೇನಾದ್ರೂ ವಿಚಾರಗಳಿದ್ರೆ ಅದನ್ನ ಕೇಳಿ ಬಗೆಹರಿಸ್ಕೋಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಅದಕ್ಕೆ ನಿಮ್ಮನ್ನ ಈ ರೀತಿ ಸೆಪರೇಟಾಗಿ ಕರೆದು ಮಾತಾಡಿದ್ದು. ತಪ್ಪು ತಿಳ್ಕೊಬಿಡಿ ಪ್ಲೀಸ್. ಯಾಕಿನ್ನು ನನ್ನ ಹೋಗಿ ಬನ್ನಿ ಅಂತ ಮಾತಾಡ್ಸ್ತಿದ್ದೀರಾ? ಅದು ಅಭ್ಯಾಸ ಆಗ್ಬಿಟ್ಟಿದೆ ಅರ್ಚನಾ ಅವ್ರೆ. ಇನ್ಮೇಲೆ ಹೋಗು ಬಾ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸರಿ, ಎಲ್ರೂ ಕಾಯ್ತಿರ್ತಾರೆ, ಬನ್ನಿ. ಏನಪ್ಪ ಸುಶಾಂತ್, ಮಾತಾಡಿದ್ದೆಲ್ಲ ಆಯ್ತಾ? ಅಮ್ಮನವ್ರ ಹತ್ರ ಯಾವ ಪೋರ್ಟ್ಫೋಲಿಯೋ ಖಾಲಿ ಇದೆಯಂತೆ? ನಿನಗೆ ಯಾವ ಮಿನಿಸ್ಟ್ರಿಗಿರಿ ಕನ್ಫರ್ಮ್ ಆಯ್ತು? ಅಣ್ಣ, ಏನ್ ರೇಗಿಸ್ತಾ ಇದ್ಯಾ? ಹಾಗೆಲ್ಲ ರೇಗಿಸ್ಬೇಡ. ನಮ್ಮ ಅಣ್ಣನ ಪರಿಸ್ಥಿತಿ ಇನ್ಮೇಲೆ ಹೇಗಿರುತ್ತೆ ಗೊತ್ತಾ? ಎಸ್ ಮೇಡಮ್, ಬನ್ನಿ ಮೇಡಮ್, ಹೇಳಿ ಮೇಡಮ್. ಹಾಗಾದ್ರೆ ನಿಮ್ಮನೇಲಿ ವಿಕಾಸ್ ಪರಿಸ್ಥಿತಿ ಇದೆನಾ? ತಮಾಷೆ ಮಾಡ್ಬೇಕು. ನಿಜವಾಗ್ಲೂ ನಮ್ಮ ಮನೆಗಿನ್ಮೇಲೆ ನಮ್ಮ ಅರ್ಚನಾನೇ ಬಾಸ್. ಇಷ್ಟು ದಿನ ಆಫೀಸಲ್ಲಿ ಬಾಸ್ ಆಗಿದ್ರು, ಈಗ ಮನೆಗೆ ಬಾಸ್. ನನ್ನಿಂದ ನನ್ನ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಸದಾಕಾಲ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಿ ಮಾವ. ಅವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ನನಗೆ ಸದಾಕಾಲ ಇರುತ್ತಮ್ಮ. ಅದಿರ್ಲಿ, ನೀನು ನಿನಗೆ ಅಂತ ಏನು ಬಯಸೋದಿಲ್ವಾ? ನನ್ನ ಕುಟುಂಬನೇ ನನ್ನ ಪ್ರಪಂಚ. ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಮಾವ. ಓಹೋ, ಅದನ್ನೇ ಮಾತಾಡೋದಿಕ್ಕೆ ಅಂತ ಸಪರೇಟ್ ಆಗಿ ಕರ್ಕೊಂಡು ಹೋಗಿದ್ದಪ್ಪ ಸುಶಾಂತ. ಆದ್ರೆ ಅಲ್ಲ, ಅದೆಲ್ಲ ಇರ್ಲಿ. ಆದ್ರೆ ಅರ್ಚನಾ ಮೇಡಮ್, ನಿಮ್ಮನ್ನ ಮನೇಲಿ ಮೇಡಮ್ ಅಂತ ಕರೀಲ ಇಲ್ಲ? ಅಕ್ಕ, ಇದು ತುಂಬಾ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ವಾ? ಇರಿ ಇರಿ, ಶಾಂತಿ ನಿವಾಸಕ್ಕೆ ಬರ್ತೀನಲ್ಲ ಅವಾಗ ವಿಚಾರಿಸ್ಕೋತೀನಿ. ಸಾಧನಾ, ಸುಮ್ನೆ ಯಾಕೆ ಮಕ್ಕಳನ್ನ ಗೋಳಿಕೋತ್ಯಾ? ಇದೊಳ್ಳೇದಾಯ್ತಲ್ಲ ಅತ್ತೆ.
ನನ್ ಮೈದನನ್ನ ನನ್ ತಂಗಿನ ನಾನ್ ರೇಗಿಸ್ದೆ ಇನ್ಯಾರು ರೇಗಿಸ್ತಾರಪ್ಪ? ರೇಗ್ಸಿ ಅದ್ಗೆ ನೀವಲ್ದೆ ಇನ್ಯಾರು ರೇಗಿಸ್ತಾರ ನನ್ನ? ಆಯ್ತು ಸುಮ್ನಿರಮ್ಮ. ನೀನ್ ರೇಗ್ಸೋಂಗಿದ್ರೆ ಸಿದ್ಧಾರ್ಥನ ರೇಗ್ಸು.